ಮೈಸೂರಲ್ಲಿ ಎಲ್ಲರೂ ಒಂದು ಸೈಟ್ ಮಾಡ್ಬೇಕನ್ನೋದು ಅವ್ರ ಡ್ರೀಮ್ ಆಗಿರುತ್ತೆ. ಬಟ್ ನಮಗೆ ನಾವು ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತವರು ಸುಮಾರು ಕಡೆ, ಯಾಕಂತಂದ್ರೆ ಕಡಿಮೆ ಇದಕ್ಕೆ ನಾವು ಆದಷ್ಟು ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಸೈಟ್ಗಳನ್ನ ನಾವು ಹುಡುಕೋದಕ್ಕೆ ನೋಡ್ತಾ ಇರ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಡಾಕ್ಯುಮೆಂಟೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟೇಶನ್ ಕರೆಕ್ಟ್ ಇರ್ತಕ್ಕಂಥದ್ದನ್ನ ನಾವು ತಗೊಳ್ಬೇಕು ಅನ್ನೋದು. ಮತ್ತೆ ಜೊತೆಗೆ ಇಲ್ಲಿ ಎಲ್ಲ ತರದಲ್ಲೂ ಬೇರೆ ಬೇರೆ ಕಡೆ ಎಲ್ಲ ವಿಚಾರಿಸಿದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್, ಆಮೇಲೆ ಅವ್ರು ಯಾರಿಗೂ ಮಾಡಿ ಬಿಟ್ಟಿರ್ತಾರೆ, ಯಾರಿಗೂ ಕೊಟ್ಬಿಟ್ಟಿರ್ತಾರೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಸಲುವಾಗಿ ನಾವು ಸೈಟ್ ಬೇಡ, ಇಲ್ಲಿ ವ್ಯವಹಾರಕ್ಕೆ ಕೈ ಹಾಕಿ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ವಿ ಸುಮಾರು ದಿನ. ಸೈಟ್ ಯಾಕಪ್ಪ ನಮಗೆ ಸುಮ್ಮನೆ ಏನೇನೋ ಪ್ರಾಬ್ಲಮ್ಸ್, ನಮ್ಮ ಕಡೆ ಹೋಗಿ ಮನೆ ಕಟ್ಬಿಡೋಣ ಅನ್ನೋ ಪ್ಲಾನ್ ಇತ್ತು. ಪರ್ಪಸ್ಲಿ ನಮ್ಗೆ ಏನಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಇಲ್ಲಿ ನಿಯರೆಸ್ಟ್ ಆಗಿರ್ಲಿ, ನಮಗೆ ಊರಿಗೆ ಹೋಗಿ ಕಟ್ತೀವಿ ಅಥವಾ ಇಲ್ಲೇ ಕಟ್ತೀವಿ ಇರೋದ್ರಲ್ಲಿ ಒಟ್ಟಲ್ಲಿ ಒಂದು ಮೈಸೂರಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಕಡೆ ಸೈಟ್ ಮಾಡ್ಬೇಕು, ಪಕ್ಕ ಡಾಕ್ಯುಮೆಂಟೇಶನ್ ಇರ್ಬೇಕಂತದ್ದು ನಮ್ಗೆ ಇಷ್ಟ ಆಯ್ತು. ಆ ತರ ಇದ್ರೆ ಮಾತ್ರ ಸೈಟಿಗೆ ಕೈ ಹಾಕ್ಬೇಕಂತ ಪ್ಲಾನ್ ಇದ್ದಿದ್ದು. ಹಂಗಾಗಿ ನಮ್ಮ ಅಣ್ಣ ಅಲ್ಲಿ ಕರ್ಕೊಂಡು ಹೋಗಿ ಎಷ್ಟು ಡೆವಲಪರ್ಸ್ ಏನು ಡೆವಲಪ್ ಮಾಡಿದ್ರೆ ಹುಣಸೂರಲ್ಲಿ, ಅಲ್ಲಿ ಆ ಪ್ರಾಜೆಕ್ಟ್ ಎಲ್ಲ ನಾವು ಎಲ್ಲ ತಗೊಂತೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ನೋಡಿದ್ವಿ. ನೋಡಿ ಆದ್ಮೇಲೆ ತುಂಬಾನೇ ಇಷ್ಟ ಆಯ್ತು, ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಸೈಟ್ ಎಲ್ಲ ಕೂಡ ಇಷ್ಟ ಆಯ್ತು. ಆಮೇಲೆ ಬಂದು ನಾವು ಎಷ್ಟು ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಏನು ಉದಿಕೊಪ್ಪಲಲ್ಲಿ ಸೊ ಬ್ರಾಂಚ್, ಅಲ್ಲಿ ದೀಪಕ್ ಸರ್ ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಅಣ್ಣ ಮೀಟ್ ಮಾಡಿಸಿದ್ರು. ಅವ್ರ ಪರಿಚಯ ಆದ್ಮೇಲೆ ನಮ್ಗೆ ತುಂಬಾನೇ ಚೆನ್ನಾಗಿ ಒಂಥರ ಒಳ್ಳೆ ಫ್ರೆಂಡ್ಲಿ ಆಗ್ಲಿ. ಆಮೇಲೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಕಾರಲ್ಲಿ ವಿಸಿಟ್ ಮಾಡಿಸಿ ಸೈಟ್ ಎಲ್ಲ ತೋರಿಸ್ಬಿಟ್ಟು ಅವರು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ನೋಡಿ ಇಷ್ಟಿಷ್ಟು ಆಗ್ತದೆ, ಇಷ್ಟಿಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿ. ಸೊ ಆಮೇಲೆ ಸೈಟ್ಗೆ ಎಷ್ಟು ಲೋನ್ ಆಗುತ್ತೆ, ನೀವು ಎಷ್ಟು ಪೇಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಎಲ್ಲ ತರನು ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರೆ. ನಾವು ಈ ತರ ತಗೊಂತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಇಷ್ಟೊಂದು ಈಸಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಂದ್ರೆ ಇನ್ನೂ ಸ್ವಲ್ಪ ಬೇಗ ತಗೋಬಹುದಾಗಿತ್ತು ಅಂತ ಈಗ ಅನ್ಸ್ತದೆ. ಇಷ್ಟೊಂದು ಎಲ್ಲ ಒಳ್ಳೆ ಒಂದು ಇದು ಈ ತರ ಇದ್ದಿದ್ರೆ ಫ್ರೆಂಡ್ಲಿ ನೇಚರ್ ಆಗಿ ನಮ್ಗೆ ಎಲ್ಲಾ ತರದಲ್ಲೂ ಸಪೋರ್ಟಿವ್ ಆಗಿದ್ದು, ಏನು ನಮ್ಗೆ ಎಲ್ಲಾ ತರನು ತುಂಬಾನೇ ದೀಪಕ್ ಸರ್ ಗೈಡ್ ಮಾಡಿದ್ರು. ಬಹಳ ಖುಷಿ ಆಯ್ತು ನಮ್ಗೆ. ತಗೊಂಡಾದ್ಮೇಲೆ ಕೂಡ ಹಿಂಗೆ ಏನು ರಿಜಿಸ್ಟ್ರಿ ಗೊತ್ತೇ ಆಯ್ತು. ರಿಜಿಸ್ಟರ್ ಆದ್ಮೇಲೆ ಕೂಡ ತುಂಬಾನೇ ಖುಷಿ ಆಯ್ತು. ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಅಟ್ಲೀಸ್ಟ್ ತಗೊಂಡ್ರೆ ಇಂಥ ಒಂದು ಒಳ್ಳೆ ಕಡೆ ಒಂದು ಒಳ್ಳೆ ಡೆವಲಪ್ಡ್ ಫ್ಲಾಟ್, ಅಲ್ಲಿ ಕೂಡ ಎಲ್ಲಾ ತರದ ಕಾಂಕ್ರೀಟ್ ರೋಡ್ ಆಗಿದೆ. ಆಲ್ರೆಡಿ ಎಲ್ಲ ಲೈಟ್ಸ್ ಆಗ್ಲಿ ಕ್ಲಿಯರ್ ಇದೆ, ಡಾಕ್ಯುಮೆಂಟೇಶನ್ ತುಂಬಾನೇ ಕ್ಲಿಯರ್ ಇದೆ. ಆಮೇಲೆ ಎಲ್ಲಾ ತರದ ವ್ಯವಸ್ಥೆಗಳನ್ನ ಆಲ್ರೆಡಿ ಏನಿಗೆ ಬೇಕೋ ಅವ್ರು ಆಲ್ರೆಡಿ ಅಲ್ಲಿ ಡೆವಲಪ್ ಮಾಡಿದ್ರೆ. ಎಲ್ಲರೂ ಕೂಡ ಅದಕ್ಕೆ ಏನ್ ಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಎಲ್ಲ ಕೂಡ ಆಲ್ರೆಡಿ ಗೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ಎಲ್ಲ ವೆಲ್ ಇದು ಡೆವಲಪ್ಡ್ ಫ್ಲಾಟ್ಸ್. ಹಂಗಾಗಿ ಯಾರೇ ತಗೊಂಡ್ರು ಕೂಡ ಯಾವುದೇ ರೀತಿಯಲ್ಲಿ ಮೋಸ ಇಲ್ಲ. ಆಮೇಲೆ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ರೇಟ್ ಅಲ್ಲಿ ನಮ್ಗೆ ಯಾವ ತರ ಬೇಕು, 30-40 ಬೇಕಾ, 20-40 ಬೇಕಾ, ಆಮೇಲೆ ನೀವು ಯಾವ ಸೈಜ್ ಬೇಕೋ ಆ ತರ ಸೈಜು ಅಲ್ಲಿ ಈಸಿಯಾಗಿ ಸಿಗುತ್ತೆ. ಆಮೇಲೆ ಬೇಕಾಗಿರ್ತಕ್ಕಂಥ ನಮಗ್ ಬೇಕಾಗಿರ್ತಕ್ಕಂಥದ್ದು ಒಂದು ಏನು ಅನುಕೂಲ ಇದೆ, ನಮ್ಗೆ ಎಷ್ಟು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೆ ತಕ್ಕಂಗೆ ನಾವು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೆಲ್ಲನೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಎಷ್ಟು ಡೆವಲಪರ್ಸ್ ಅಲ್ಲಿ ತಗೊಂಡಿರೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅದೇ ತರ ನಮ್ಗೆ ದೀಪಕ್ ಸರ್ ಸಿಕ್ಕಿದ್ದು ತುಂಬಾನೇ ಖುಷಿ ಆಗಿದೆ.